ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಗೆ ಸ್ವಾಗತ. ನಾನು ನಿಮ್ಮ ವರದಿಗಾರ ಸಂಗಮೇಶ್ ಮುಷಿಗೇರಿ. ಬನ್ನಿ ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಕೆಲಸ ಮರಿಬೇಡ್ರಿ, ಕೂಲಿ ಕೇಳಬೇಡ್ರಿ. ವೀಕ್ಷಕರೇ, ಇದು ತಮಾಷೆ ನುಡಿ ಅಂತ ತಿಳ್ಕೊಬೇಡಿ. ಕುಷ್ಟಗಿ ತಾಲೂಕು ಕೇಂದ್ರದಲ್ಲಿ ಹಲವು ವರ್ಷಗಳಿಂದ ಸರ್ಕಾರದ ಕೆಲಸ ದೇವರ ಕೆಲಸ ಅಂದುಕೊಂಡು ಪ್ರಮುಖ ಇಲಾಖೆಯೊಂದರಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ವ್ಯಕ್ತಿಯೋರ್ವ ನಿತ್ಯ ಶ್ರದ್ಧೆಯಿಂದ ದಿನಗೂಲಿ ಸೇವೆ ಮಾಡುತ್ತಲೇ ಇದ್ದಾರೆ. ಆದರೆ ಅವರಿಗೆ ಶ್ರಮಕ್ಕೆ ತಕ್ಕಂತೆ ಕೂಲಿ ಮಾತ್ರ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಂದ ಸಿಗುತ್ತಿಲ್ಲ. ಹೌದು, ಜಲ ಹವಾಮಾಪನ ಇಲಾಖೆಯ ಉಪವಿಭಾಗದಡಿ ಕಾರ್ಯನಿರ್ವಹಿಸುವ ಜಲ ಪವನ ಶಾಸ್ತ್ರ ವೀಕ್ಷಣಾ ಕೇಂದ್ರದಲ್ಲಿ ಸ್ಥಳೀಯ ನಿವಾಸಿ ಮುಕ್ತಾರ್ ಅಹಮದ್ ಎಂಬುವರು ಹಲವು ವರ್ಷಗಳಿಂದ ರೀಡಿಂಗ್ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದರೆ ಇವರ ಸೇವೆಗೆ ಪ್ರತಿ ತಿಂಗಳು ದೊರಕಬೇಕಾದ ಸಂಬಳ ಮಾತ್ರ ಕೈ ಸೇರುತ್ತಿಲ್ಲ. ಕಳೆದೆರಡು ವರ್ಷಗಳಿಂದ ಯಾವುದೇ ರೀತಿಯ ಸಂಬಳವಿಲ್ಲದೆ ತಮ್ಮ ಸೇವೆಯನ್ನು ಶ್ರದ್ಧೆಯಿಂದ ನಿರ್ವಹಿಸಿಕೊಂಡು ಬರುತ್ತಿದ್ದಾರೆ. ಪ್ರತಿದಿನ 2 ಹೊತ್ತು ಅಂದರೆ ಬೆಳಿಗ್ಗೆ ಮತ್ತು ಸಂಜೆ ವೇಳೆಗೆ ತಾಲೂಕಾಡಳಿತ ಸೌಧ ಹಿಂದುಗಡೆ ಜಲಪವನಶಾಸ್ತ್ರ ವೀಕ್ಷಣಾ ಕೇಂದ್ರದಡಿ ಸ್ಥಾಪಿಸಿರುವ ವಿವಿಧ ನಮೂನೆಯ ಹವಾಮಾನ ಉಪಕರಣಗಳಲ್ಲಿ ದಾಖಲಾಗಿರುವ ಮಳೆಯ ವರದಿ, ಗಾಳಿಯ ವೇಗ, ಉಷ್ಣಾಂಶ, ತೇವಾಂಶ ಕುರಿತ ರೀಡಿಂಗ್ ಅನ್ನು ವೀಕ್ಷಿಸಿ ಡಾಟಾ ಸಂಗ್ರಹಿಸಬೇಕು. ಬಳಿಕ ಆ ಡೇಟಾ ಅನ್ನು ಇಲಾಖೆ ನೀಡಿರುವ ಪುಸ್ತಕದಲ್ಲಿ ದಾಖಲಿಸಬೇಕು. ನಂತರ ಇಲಾಖೆಯ ಮುನಿರಾಬಾದ್ ಉಪವಿಭಾಗೀಯ ಕಚೇರಿಗೆ ಹಾಗೂ ಬೆಂಗಳೂರಿನ ಕೇಂದ್ರ ಹವಾಮಾನ ಇಲಾಖೆಗೂ ಕಳುಹಿಸಿಕೊಡಬೇಕು. ಅಲ್ಲದೆ ನಿತ್ಯ ಸಂಗ್ರಹಿಸುವ ಡಾಟಾ ವಿವರವನ್ನು ಗ್ರಾಫ್ ರೂಪದಲ್ಲಿ ಸಿದ್ಧಪಡಿಸಬೇಕು. ಇದೇ ನಿತ್ಯ ಸಂಗ್ರಹಿಸುವ ಎಲ್ಲ ಡಾಟಾವನ್ನು ತಿಂಗಳ ವರದಿಯಾಗಿ ಮಾರ್ಪಡಿಸಿ ತಪ್ಪದೆ ಕಳುಹಿಸಿಕೊಡಬೇಕು. ಈ ಕೆಲಸಕ್ಕೆ ಮೊದಲು 3,000 ರೂಪಾಯಿ ಗೌರವಧನವಾಗಿ ನೀಡಲಾಗುತ್ತಿತ್ತು. ನಂತರ ಕುಟುಂಬದ ಜೀವನ ನಿರ್ವಹಣೆ ಕಷ್ಟ ಸಾಧ್ಯವಾಗಿದ್ದು ಸಂಬಳ ಏರಿಕೆ ಮಾಡಿ ಎಂದು ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದಾಗ ತಿಂಗಳಿಗೆ 6,000 ರೂಪಾಯಿ ನೀಡಲಾಗುತ್ತಿದೆ ಎಂದು ಮುಕ್ತಾರ್ ಅಹಮದ್ ಅವರು ವಿವರಿಸಿದರು. ಇಷ್ಟೆಲ್ಲ ಇಲಾಖೆಯ ಅಧಿಕಾರಿಗಳು ನೀಡಿರುವ ಜವಾಬ್ದಾರಿಯನ್ನು ಕಳೆದ ವರ್ಷ ಆಗಸ್ಟ್ 25ರಿಂದ ಈವರೆಗೆ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾ ಬರಲಾಗುತ್ತಿದೆ. ಆದರೆ ಶ್ರಮದ ಸೇವೆಗೆ ತಕ್ಕಂತೆ ದಿನಗೂಲಿ ಮಾತ್ರ ನನ್ನ ಕೈ ಸೇರುತ್ತಿಲ್ಲ. ಈ ಬಗ್ಗೆ ಇಲಾಖೆಯ ಸಂಬಂಧಿಸಿದ ಅಧಿಕಾರಿಗಳಿಗೆ ಲಿಖಿತವಾಗಿ ಹಾಗೂ ಮೌಖಿಕವಾಗಿ ಮನವಿ ಮಾಡಲಾಗುತ್ತಿದೆ. ಆದರೆ ಅಧಿಕಾರಿಗಳಿಂದ ಮೌಖಿಕ ಭರವಸೆ ಸಿಗುತ್ತಿದೆ ಹೊರತು ದಿನಗೂಲಿ ರೂಪದ ಸಂಬಳ ಮಾತ್ರ ಇನ್ನೂ ಬಂದಿಲ್ಲ. ಈ ಕುರಿತು ಜಿಲ್ಲಾಡಳಿತದಿಂದ ಕುಷ್ಟಗಿಯಲ್ಲಿ ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜನವರಿ ತಿಂಗಳ ಕೊನೆಯಲ್ಲಿ ನಡೆಸಲಾದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಲಿಖಿತವಾಗಿ ಮನವಿ ಸಲ್ಲಿಸಿ ಸಂಬಳಕ್ಕಾಗಿ ಬೇಡಿಕೊಂಡಿರುವೆ. ಉತ್ತರವೂ ಸಿಗಲಿಲ್ಲ, ಸಂಬಳನೂ ಬರಲಿಲ್ಲ ಎಂದು ದಿನಗೂಲಿ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವ ಮುಕ್ತಾರ್ ಅಹಮದ್ ಅವರು ತಮ್ಮ ಅಳಲು ತೋಡಿಕೊಂಡರು. ಆದಾಗ್ಯೂ ಸಂಬಳವಿಲ್ಲದೆ ಸರ್ಕಾರ ಅಂದರೆ ಸಂಬಂಧಿಸಿದ ಇಲಾಖೆ ತನಗೊಪ್ಪಿಸಿದ ಕೆಲಸವನ್ನು ದೇವರ ಸೇವೆ ಎಂದು ನಂಬಿ ನಿತ್ಯ ನಿಷ್ಠೆಯಿಂದ ನಿರ್ವಹಿಸುತ್ತಿರುವ ಈ ಹೊರಗುತ್ತಿಗೆ ಆಧಾರದ ದಿನಗೂಲಿ ಕಾಯಕದ ಕುಟುಂಬ ಸಂಕಷ್ಟದಲ್ಲಿದೆ. ಆ ಕುಟುಂಬದ ಸಂಕಷ್ಟ ಅರಿತು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಕಣ್ತೆರೆಯಬೇಕು ಎಂಬುದು ನಮ್ಮ ವಾಹಿನಿಯ ಆಶಯ. ಅದು ನಾವು ಅಲ್ಲಿ ಪ್ರಾಬ್ಲಮ್ಸ್ ಇದೆ ಸರ್, ಫಾರಮ್ ಇದೆ, ತುಂಬಿಡ್ತೀವಿ. ನಾನು ಮುಕ್ತಾರ್ ಅಹಮದ್ HMS ಸ್ಟೇಷನ್ ಕುಷ್ಟಗಿಯಿಂದ ನಾನು ಕೆಲಸ ಮಾಡ್ತಾಯಿದ್ದು ಇಲ್ಲಿಯವರೆಗೆ 2024ರಿಂದ ಆಗಸ್ಟ್ 2024ರಿಂದ ಇಲ್ಲಿಯವರೆಗೆ ಯಾವ ಥರದ ನನಗೆ ಗೌರವಧನ ಅಥವಾ ಸಂಬಳ ಕೊಟ್ಟಿರುವುದಿಲ್ಲ ಸರ್. ಹೀಗಾಗಿ ನನ್ನ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ವ್ಯತ್ಯಯ ಉಂಟಾಗ್ತಾ ಇದೆ. ಹೀಗಾಗಿ ತಮ್ಮಲ್ಲಿ ನಾನು ಈಗಾಗಲೇ AW ಮುನಿರಾಬಾದ್ ಅವರಿಗೆ ವಿನಂತಿ ಮಾಡಿಕೊಂಡಿಲಾಗಿದೆ. ಹಾಗೂ ಇಲ್ಲಿ ಶಾಸಕರಿಗೂ ಸಹ ನಾನು ಮನವಿಯನ್ನು ಕೊಡಲಾಗಿತ್ತು. ಆದರೆ ಇನ್ನೂವರೆಗೆ ಯಾವ ಥರದ ಸಂಬಳ ಅಥವಾ ಗೌರವಧನ ನನ್ನ ಕೊಟ್ಟಿರುವುದಿಲ್ಲ. ಏನು ಕೆಲಸ ಮಾಡ್ತಿದ್ರಲ್ಲಿ? ಇಲ್ಲೇ HMS ಸ್ಟೇಷನ್ನಲ್ಲಿ ನಾನು
PhD ರೆಡಿ ಅಂತ ಕೆಲಸ ಮಾಡ್ತಾ ಇದ್ದೇನೆ. ಏನು ಕೆಲಸ ಇರುತ್ತೆ ಅಂತ? ಸರ್, ಕೆಲಸ ಏನೇನು ಇರುತ್ತೆ ಬೆಳಗ್ಗೆ? ಅಲ್ಲಿ ಬೆಳಗ್ಗೆ ಮಳೆ ಮಾಪನ ಇದೆ, ಆಮೇಲೆ ಅದು ತಾಪಮಾನ ಇದೆ, ಆಮೇಲೆ ನೀರಿನ ಆವಿ ಅದು ಸಹ ನೋಡಬೇಕಾಗ್ತದೆ. ಆಮೇಲೆ ಸೂರ್ಯನ ಕಿರಣದ ರೇಷ್ಮೆ ಅದನ್ನು ದಿನಾಲು ಕಾರ್ಡನ್ನು ಬದಲಾವಣೆ ಮಾಡಬೇಕಾಗ್ತದೆ. ಆಮೇಲೆ ಸ್ವಯಂಚಾಲಿತ ಮಳೆ ಮಾಪನ ಇದೆ, ಅದನ್ನು ಸಹ ಗ್ರಾಫನ್ನು ಚೇಂಜ್ ಮಾಡಬೇಕಾಗ್ತದೆ. ಆಮೇಲೆ ಮಳೆ ಮಾಪನ ಇದ್ದು ಸಹ ಅದನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ನೋಡಬೇಕಾಗುತ್ತದೆ. ಆಮೇಲೆ ಫೀಲ್ಡ್ ಬುಕ್ನಲ್ಲಿ ನಾವು ಅದನ್ನು ರೆಕಾರ್ಡ್ ಮಾಡಿ ತಿಂಗಳಿಗೆ ಒಂದು ಸಲ ಡಾಟಾವನ್ನು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಸಂಖ್ಯೆ 3 ಉಪವಿಭಾಗ ಮುನ್ರಾಬಾದ್ಗೆ ನಾವು ಕಳಿಸಲಾಗುತ್ತಿತ್ತು. ಇವಾಗ ಡೈಲಿ ಇವತ್ತಿಗೂ ಕೆಲಸ ನಿಲ್ಲಿಸಿಲ್ಲ? ಇಲ್ಲ ಸರ್, ಇದೆ, ಅದು ರೆಕಾರ್ಡ್ ಮಾಡ್ಕೊಂಡು ಇಟ್ಟಿದ್ದೀನಿ ಸರ್. ಅವರು ಕೇಳಿಲ್ಲ ಇನ್ನೂವರೆಗೆ, ಯಾಕಂದರೆ ಇನ್ನೂವರೆಗೆ ನಾವು ಪಗಾರ ಕೊಟ್ಟಿಲ್ಲ ಅಂದರೆ ಕೇಳೋಕೆ ಅವರು ಇದು ಇಲ್ಲ ಸರ್. ಹೀಗಾಗಿ ನಾನೇನು ಮಾಡಿದೆ, ಹೆಂಗೆ ಸರ್ ಮತ್ತೆ ನಾವು ರೆಕಾರ್ಡ್ ಮಾಡಿ ಇಟ್ಟಿದ್ದೀವಿ ಸರ್, ಮತ್ತೆ ಕೇಳ್ಕೊಡ್ಬೇಕಲ್ಲ. ಇಲ್ಲಪ್ಪ, ಅದು ಪಗಾರ ಬರಲಿ ಅಂತ ಹೇಳಿದರು. ಪಗಾರ ಬರಲಿ ನೀವು ಕೊಡ ಅಂತೀರಿ, ಯಾಕಂದರೆ ಮುಂದೆ ಯಾವ ರೀತಿ ಬರ್ತಿತ್ತೋ ಏನಿಲ್ಲ. ಒಮ್ಮಿಂದೊಮ್ಮೆಲೆ ಕೇಳಿದ್ರೆ ಏನು ಮಾಡ್ಬೇಕು ಸರ್ ನಾವು? ಅದಕ್ಕಾಗಿ ನಾನೇನು ಮಾಡಿದೆ, ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸರ್. ಅಲ್ಲ, ಅವ್ರ ಭಾವನೆ ಒಂದು ವೇಳೆ ನೀವು ಕೆಲಸ ಮಾಡ್ತಿಲ್ಲ ಅಂತಂದ್ರೆ ನಿಮಗೆ ಫೀಲ್ಡ್ ಬುಕ್ ಇದೆಯಲ್ಲ ಸರ್, ಡೈಲಿ ಫೀಲ್ಡ್ ಬುಕ್ನಲ್ಲಿ ನಾನು ಡೈಲಿ ಬರಿತಾ ಇದ್ದೀನಿ. ಅವ್ರಿಗೆ ಕಳಿಸ್ತಾ ಇದ್ದೀನಿ. IMD ಅವರಿಗೆ ಮಳೆ ಮಾಪನ ಕಳಿಸ್ತಾ ಇದ್ದೀನಿ. ಆಮೇಲೆ ಇವ್ರದ್ದು ಒಂದು ನಮ್ಮ AW ಸಬ್ ಡಿವಿಷನ್ನಿಂದ ಒಂದು ಗ್ರೂಪ್ ಮಾಡಿದ್ದಾರೆ ಸರ್, ಅವ್ರಿಗೂ ಸಹ ಮಳೆ ಮಾಪನ ಕಳಿಸ್ತಾ ಇದ್ದೀನಿ ನಾನು. ಅದು ಕಾಯಕ ತಪ್ಪಿಲ್ಲ, ಆದರೆ ಸಂಬಳ ಬರೋದು ಬರ್ತಾ ಇಲ್ಲ. ಹೀಗಾಗಿ ಕಷ್ಟ ಯಾರಿಗೆ ಹೇಳಿದ್ರು ಸರ್? ಈಗ ಹೋಗಿ ನಾನು AWಗೆ ಹೇಳಿದೆ, ಫೋನ್ ಮಾಡಿ ಕೇಳಿದೆ ನಾನು, ಬರ್ತಿದೆ ಅಂತಂದರೆ ಎಷ್ಟು ದಿನ ಸರ್ ಇನ್ನೂ ಬರಲಿಲ್ಲ ಅಂದರೆ ಹಾಗೆ ಸ್ವಲ್ಪ ಕೊಡ್ತಿದ್ರು ಸರ್. ಮೊದಲು ಒಂದು 2 ತಿಂಗಳ 3 ತಿಂಗಳು ಕೊಡ್ತಿದ್ರು, ಅದೂ ಇಲ್ಲ. ಈಗ ಪೂರ್ಣ ನಿಂತೋಗ್ಬಿಟ್ಟು ಆಗಸ್ಟ್ 24 ಕೊಟ್ಟಿದ್ದು, ಇನ್ನೂವರೆಗೆ ಕೊಟ್ಟಾಗ. ಧನ್ಯವಾದಗಳು. ಸತ್ಯ ಸುದ್ದಿ, ನಿಖರ ಮಾಹಿತಿ, ಜನರ ಧ್ವನಿ ನೋಡ್ತೀರಿ. BG+ ಪಕ್ಕಾ ಸುದ್ದಿ ವಾಹಿನಿ. ನಿಮ್ಮ ಸುದ್ದಿ ಹಾಗೂ ಜಾಹೀರಾತುಗಳಿಗೆ ಸಂಪರ್ಕಿಸಿ.